ಚಾತುರ್ಭೀಮೇಶ್ವರ ವ್ರತ ಈ ಭೀಮನ ಅಮಾವಾಸ್ಯೆಯ ದಿನ ಗಂಡನ ಪಾದ ಪೂಜೆ ಮಾಡುವಾಗ ಯಾವುದೇ ಒಂದು ನಿರ್ದಿಷ್ಟದ ಸಮಸ್ಯೆಗಳ ಪರಿಹಾರ ಗಂಡನಿಗೆ ಬಡತನ ನಿವಾರಣೆಯಾಗಿ ಶ್ರೀಮಂತಿಕೆ ಪ್ರಾಪ್ತವಾಗಬೇಕು ಅನ್ನುವುದಾದರೆ ಪಾದ ಪೂಜೆ ಮಾಡುವಾಗ ಈ ಒಂದು ಕಪ್ಪು ಪುಡಿಯನ್ನು ಪಾದಕ್ಕೆ ಅರ್ಪಿಸಿ ನಂತರ ಅರಿಶಿನ ಕುಂಕುಮವನ್ನು ಹಾಕಿ ಪೂಜೆ ಮಾಡಬೇಕು. ಆಗ ಗಂಡನ ಶ್ರೀಮಂತಿಕೆ ಪ್ರಾಪ್ತವಾಗುತ್ತದೆ, ಆಯಸ್ಸು ವೃದ್ಧಿ ಆಗುತ್ತದೆ, ಅನಾರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗಿ ಆರೋಗ್ಯವಂತ ಗಂಡ ನಿಮ್ಮವನಾಗುತ್ತಾನೆ. ಇದು ಯಾವ ಪುಡಿ, ಯಾವ ಕಪ್ಪು ಪೂಜೆ ಮಾಡುವುದು ಹೇಗೆ ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳಿದ್ದರೂ ಪರಿಹಾರಕ್ಕಾಗಿ ಪಂಡಿತ್ ಯಶವಂತರಾವ್ ಗುರುಗಳಿಗೆ ಒಂದು ಕರೆ ಮಾಡಿ. ಶಾಶ್ವತವಾಗಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ತುಂಬ ಚೆನ್ನಾಗಿ ಪರಿಹಾರವನ್ನು ನೀಡುತ್ತಾರೆ. ಭೀಮನ ಅಮಾವಾಸ್ಯೆ, ಇದರಲ್ಲಿ ಪ್ರಮುಖವಾಗಿ ಗಂಡನ ಆಯಸ್ಸು ವೃದ್ಧಿಯಾಗಲು, ಗಂಡನಿಗೆ ಅಭಿವೃದ್ಧಿಯಾಗಲು, ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯಾಗಲು, ಗಂಡನ ಶ್ರೇಯಸ್ಸು ಅಭಿವೃದ್ಧಿ ಯಾವಾಗಲೂ ಆಗಬೇಕು ಅಂದರೆ ಭೀಮನ ಅಮಾವಾಸ್ಯೆ ತುಂಬಾ ಮುಖ್ಯವಾದದ್ದು. ಈ ದಿವಸ ಗುರುಗಳು ನೀಡುವಂತಹ ಈ ಸುಜ್ಜಲು ಪುಡಿಯ ಕಪ್ಪು ವಿಶೇಷವಾಗಿ ಮಾಂತ್ರಿಕ ಶಕ್ತಿಯಿಂದ ಮಂತ್ರಿಸಿ ತಂತ್ರಿಸಿ ಅಷ್ಟೈಶ್ವರ್ಯ ಸಿದ್ಧಿಗಾಗಿ ಅರ್ಧನಾರೀಶ್ವರ ಪೂಜೆಯನ್ನು, ಹೋಮವನ್ನು ಮಾಡಿ ಇದನ್ನು ಪ್ರಯೋಗಿಸಲು ಕೊಟ್ಟಿದ್ದಾರೆ. ಈ ಒಂದು ಕಪ್ಪು ಗಂಡನ ಪಾದ ಪೂಜೆ ಮಾಡುವಾಗ ಅವರ ಪಾದದ ಮೇಲೆ ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಒಂದು ಹೂವನ್ನು ಇಟ್ಟು ಭಕ್ತಿಯಿಂದ ಸಂಕಲ್ಪ ಮಾಡಿ ಒಂದು ತಟ್ಟೆಯ ಮೇಲೆ ಕಾಲನ್ನು ಇಡಿಸಿ ಪೂಜೆ ಮಾಡಿದರೆ ಗಂಡನಿಗೆ ಆಯಸ್ಸು ಹೆಚ್ಚಾಗಲಿ, ಗಂಡನ ಅಭಿವೃದ್ಧಿ ಆಗಲಿ, ಆರ್ಥಿಕ ಸಮಸ್ಯೆಗಳು ದೂರವಾಗಲಿ, ಸಾಲದ ಒತ್ತಡಗಳಿಂದ ಮುಕ್ತಾಯವಾಗಲಿ, ಬರಬೇಕಿದ್ದ ದುಡ್ಡು ಗಂಡನಿಗೆ ಬಂದು ಸೇರಲಿ, ಗಂಡನಿಗೆ ಶ್ರೀಮಂತಿಗೆ ಪ್ರಾಪ್ತಿಯಾಗಲಿ, ಒಟ್ಟಿನಲ್ಲಿ ಗಂಡನ ಆಯಸ್ಸು ಅಭಿವೃದ್ಧಿ ಏಳಿಗೆಗಾಗಿ ಈ ಕಪ್ಪನ್ನು ಹಚ್ಚಿ ಪೂಜೆ ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತೀವಿ, ಗಂಡನ ಅಭಿವೃದ್ಧಿ ಕಣ್ಣ ಮುಂದೆಯೇ ತುಂಬ ಚೆನ್ನಾಗಿ ಆಗುತ್ತೆ. ಪರೀಕ್ಷೆ ಮಾಡಿ ನೋಡಿ, ಇದು ಒಳ್ಳೆಯದು. ಯಾವ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಇದ್ದಾಗ ಇದು ಭೀಮನ ಅಮಾವಾಸ್ಯೆ ದಿನವೇ ಮಾಡಬೇಕು ಅಂತ ಏನಿಲ್ಲ. ಯಾವುದೇ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಹೀಗೆ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಕಪ್ಪು ಪುಡಿಯನ್ನು ನೀವು ಯಶವಂತರಾವ್ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ. ಬೇಗ ಅದೃಷ್ಟ ಒಲಿದು ಬರುತ್ತೆ. ಕಷ್ಟದಲ್ಲಿದ್ದರೆ ಉಚಿತವಾಗಿ ನೀಡ್ತಾರೆ.